ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಈಗಾಗಲೇ ಕೆಎದವರು ತಮ್ಮ ಒಂದು ವೆಬ್ಸೈಟ್ನಲ್ಲಿ NHK BMTC ಕಂಡಕ್ಟರ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಸ್ಕೋರ್ನ ಬಿಟ್ಟಿದ್ದಾರೆ. ಇನ್ನು ನೀವು ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡ್ಕೋಬೋದು. ಈ ಒಂದು ವಿಡಿಯೋದಲ್ಲಿ ಮೊದಲನೇದಾಗಿ ನೀವು ಎಷ್ಟು ಅಂಕವನ್ನು ಗಳಿಸಿದ್ರ ಸೇಫ್ ಅಂತ ಹೇಳ್ಬಿಡ್ತೀನಿ. BMTC ನೋಟಿಫಿಕೇಷನ್ನಲ್ಲಿ ತಿಳಿಸಿದ ಹಾಗೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ನೀವು ಕನಿಷ್ಠ ಅಂದ್ರೆ 30% ಅಂಕವನ್ನು ಇಲ್ಲಿ 30% ಅಂಕವನ್ನು ನೀವು ಗಳಿಸಿರಬೇಕು. ಇಲ್ಲಿ 30% ಅಂದ್ರೆ ನೀವು 60 ಅಂಕಗಳನ್ನು ಗಳಿಸಿರಬೇಕು. ಆದರೆ ಇಲ್ಲಿ ಅವರು ಮೆನ್ಷನ್ ಮಾಡಿಲ್ಲ. ಒಂದು ಪೇಪರಲ್ಲಿ 30, ಇನ್ನೊಂದು ಪೇಪರಲ್ಲಿ 30 ಅಂತ ಹೇಳಿ ಎರಡು ಸೇರಿಸಿ ನೀವು 60 ಅಂಕವನ್ನು ಗಳಿಸಿರಬೇಕು. ಒಂದು ವೇಳೆ ನೀವು ಪೇಪರ್ 1ನಲ್ಲಿ 10 ಅಂಕ ಗಳಿಸಿದ್ರಿ, ಹಾಗೆ ಪೇಪರ್ 2ನಲ್ಲಿ 50 ಅಂಕ ಗಳಿಸಿದ್ರಿ ಅಂದ್ರೂ ಓಕೆ. ಒಟ್ಟು ಎರಡು ಸೇರಿಸಿ ನೀವು 60 ಅಂಕವನ್ನು ಇಲ್ಲಿ ಗಳಿಸಿರಬೇಕು. ಆವಾಗ ಮಾತ್ರ ನೀವು ಅರ್ಹತೆ ಸುತ್ತಿಗೆ ನೀವು ಆಯ್ಕೆ ಆಗ್ತೀರಿ. ಈ ಒಂದು 30% ಬಗ್ಗೆ ಭಾಳ ಒಂದು ಗೊಂದಲ ಇತ್ತು. ಅದಕ್ಕೆ ಇವಾಗ ಈ ಒಂದು ವಿಡಿಯೋದಲ್ಲಿ ಅಡ್ವಾನ್ಸ್ ಇದನ್ನ ತಿಳಿಸ್ಬಿಟ್ಟಿದ್ದೀನಿ. ಈ ಒಂದು NHK BMTC ಕಂಡಕ್ಟರ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಟ್ಟು 2286 ಉದ್ಯೋಗಗಳು ಇದ್ದು, ಈ ಒಂದು 2286 ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಿದವರ ಸಂಖ್ಯೆ 23,021 ಜನ. ಹಾಗೆ ಈ ಒಂದು ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳ ಸಂಖ್ಯೆ 18,808. ಹಾಗೆ ಈ ಒಂದು ಪರೀಕ್ಷೆಗೆ ಗೈರು ಹಾಜರಾದ ಅಭ್ಯರ್ಥಿಗಳು 4,213. ಆಗಲೇ ನಿಮಗೆ ತಿಳಿಸಿದ ಹಾಗೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ನೀವು 30% ಅಂಕವನ್ನು ಗಳಿಸಿರ್ಬೇಕಂತ ಹೇಳಿದ್ನೆ. ಆ ಒಂದು 30% ಅಂಕವನ್ನು ಗಳಿಸಿದ ಅಭ್ಯರ್ಥಿಗಳ ಸಂಖ್ಯೆ ಕೇವಲ 4,722 ಜನ ಮಾತ್ರ. ನಮಗಿಲ್ಲಿ ಬೇಕಾಗಿರೋದು 1:5 ಲಿಸ್ಟಿಗೆ 11,430. ಅಂದರೆ ಈ 4,722 ಇದೆಯಲ್ಲ, ಇದು ಕೇವಲ 1:2 ಅಂತ ಇಲ್ಲಿ ಪರಿಗಣಿಸ್ಬೋದು ನಾವು. ಇದೇ 4,722 ಜನ ಇದಾರಲ್ಲ, ಇದನ್ನ ಅವರು 1:5 ಲಿಸ್ಟ್ ಅಂತೇಳಿ ಬಿಡ್ಬೋದು. ಯಾವ ಥರ HK BMTC ಕಂಡಕ್ಟರ್ ಉದ್ಯೋಗದಲ್ಲಿ ಬಿಟ್ಟಿದ್ರು ನೋಡು 1:5 ಅಂತ ಹೇಳಿ 1:3 ಬಿಟ್ಟಿದ್ರಲ್ಲ, ಅದೇ ಥರ ಇದನ್ನು ಸಹ ಬಿಡ್ಬೋದು. ಒಂದಿಲ್ಲಿ ನೀವು ಕ್ಲಿಯರಾಗಿ ತಿಳ್ಕೊಬೋದು, ಯಾರೆಲ್ಲ 30% ಅಂಕವನ್ನು ಗಳಿಸಿರಿ ಅವರೆಲ್ಲರೂ 1:5 ಲಿಸ್ಟಲ್ಲಿ ಇರ್ತೀರ. ಅಂದರೆ ಈ 4,722 ಜನ ಇದ್ರಲ್ಲ, ಇವರೆಲ್ಲರೂ 1:5 ಲಿಸ್ಟಲ್ಲಿ ಇರ್ತೀರ. ಈ ಒಂದು 1:5 ಅಂದರೆ 1:2. ಈ ಒಂದು 1:2ನಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಎಲ್ಲರೂ 1:1 ಲಿಸ್ಟ್ಗೆ ಆಯ್ಕೆ ಆಗಲ್ಲ. ಒಂದು ರೀಸನ್ ಏನಪ್ಪ ಅಂದ್ರೆ ನಿಮಗೆ ಹೇಳ್ಬೋದು, ಒಂದು ಪೋಸ್ಟ್ಗೆ 2 ಅಭ್ಯರ್ಥಿಗಳ ಫೈಟ್ ಇರುತ್ತಾ, ಇದರಲ್ಲಿ ಒಬ್ಬರು ಇನ್ ಆಗ್ತಾರೆ, ಒಬ್ಬರು ಔಟ್ ಆಗ್ತಾರೆ. ಇದು ಒಂದು ರೀಸನ್. ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂತ ಅಂದ್ರೆ, ಈ ಒಂದು 2286 ಪೋಸ್ಟ್ನಲ್ಲಿ ಮಹಿಳಾ ಮೀಸಲಾತಿ ಅಂತೇಳಿ 755 ಸೀಟ್ ಅದಾವ. ಹಾಗೆ ಮಾಜಿ ಸೈನಿಕರಿಗೆ ಅಂತೇಳಿ 226 ಸೀಟ್ ಅದಾವ. ಹಾಗೆ ಯೋಜನಾ ನಿರಾಶ್ರಿತರು ಅಂತೇಳಿ 111 ಸೀಟ್ ಅದಾವ. ಹಾಗೆ ಗ್ರಾಮೀಣ ಮೀಸಲು ಅಂತೇಳಿ 573 ಸೀಟ್ ಅದಾವ. ಹಾಗೆ ಕನ್ನಡ ಮಾಧ್ಯಮ ಅಂತೇಳಿ 112 ಸೀಟ್ ಅದಾವ. ಹಾಗೆ ತೃತೀಯ ಲಿಂಗ ಅಭ್ಯರ್ಥಿ ಅಂತೇಳಿ 24 ಪೋಸ್ಟು ಖಾಲಿ ಅದಾವ. ಈ ಒಂದು 1:1 ಲಿಸ್ಟಲ್ಲಿ ಇದರ ಅನುಸಾರ ಅವರು ಭರ್ತಿ ಮಾಡ್ಕೊತ ಹೋಗ್ತಾರೆ. ಈ ಭರ್ತಿ ಮಾಡ್ಕೊಂಡು ಹೋದ್ಮೇಲೆ ಏನೈತಿ, ಸೀಟ್ ಖಾಲಿ ಬೀಳ್ತಾವೆ. ಯಾಕಂದ್ರೆ ಈ ಒಂದು 1:1 ಲಿಸ್ಟಲ್ಲಿ ಮಹಿಳಾ ಮೀಸಲು ಅಂತೇಳಿ 755, ಮಾಜಿ ಸೈನಿಕರು 226, ಹಾಗೆ ಯೋಜನಾ ನಿರಾಶ್ರಿತರು 111, ಗ್ರಾಮೀಣ ಮೀಸಲು 573, ಕನ್ನಡ ಮಾಧ್ಯಮ 112, ಹಾಗೆ ತೃತೀಯ ಲಿಂಗ ಅಂತೇಳಿ 24 ಅಭ್ಯರ್ಥಿಗಳು ಇಲ್ಲಿ ಆಯ್ಕೆಯಾಗಿರುವುದಿಲ್ಲ. ಖಾಲಿ ಉಳಿದ ಸೀಟ್ಗಳನ್ನು ಹಿಂಬಾಕಿ ಅಂತ ಹೇಳ್ತಾರೆ. ಬರುವ ಒಂದು ನೋಟಿಫಿಕೇಷನಲ್ಲಿ ಈ ಸೀಟ್ಗಳನ್ನ ಭರ್ತಿ ಮಾಡ್ತಾರೆ. ಇನ್ನೊಂದು, ಈ ಸೀಟ್ನ ಯಾವ ಥರ ಭರ್ತಿ ಮಾಡ್ಬೋದು ಅಂತಂದ್ರೆ, ಒಂದು ವೇಳೆ ಸರ್ಕಾರ ಆದೇಶ ಕೊಟ್ರೆ ಈ 2286 ಪೋಸ್ಟ್ನ ನೀವು ಎನಿ ಕಂಡೀಷನ್ ಭರ್ತಿ ಮಾಡಲೇಬೇಕಂತ ಒಂದು ವೇಳೆ ಆದೇಶ ಕೊಟ್ರೆ, ಅವಾಗ ಈ ಒಂದು 1:1 ಲಿಸ್ಟಲ್ಲಿ ಆಯ್ಕೆಯಿಂದ ಹೊರಬಿದ್ದಿರ್ತಿರಲ್ಲ, ಅವ್ರನ್ನ ಏನೈತಿ ಆ ಒಂದು ಸೀಟ್ಗೆ ಒಂದು ವೇಳೆ ಮಹಿಳಾ ಅಭ್ಯರ್ಥಿ ಆಗಿದ್ರ, ಅಥವಾ ಮಾಜಿ ಸೈನಿಕರಾಗಿದ್ರ, ನಿರಾಶ್ರಿತರಾಗಿದ್ರ, ಅಥವಾ ಗ್ರಾಮೀಣ ಮೀಸಲು, ಕನ್ನಡ ಮಾಧ್ಯಮ, ಹಾಗೆ ತೃತೀಯ ಲಿಂಗಿ ಅಭ್ಯರ್ಥಿ ಆಗಿದ್ರೆ ಆ ಒಂದು ಪೋಸ್ಟ್ನ ಭರ್ತಿ ಮಾಡ್ತಾರೆ. ಇಲ್ಲಾಂದ್ರೆ ಇಲ್ಲ. ಇದು ಕೇವಲ ಸರ್ಕಾರ ಆದೇಶ ಕೊಟ್ಟರೆ ಮಾತ್ರ. ಇಲ್ಲಾಂದ್ರೆ ಇವುಗಳನ್ನು ಹಿಂಬಾಕಿ ಅಂತೇಳಿ ಬರುವ ಮುಂದಿನ ನೇಮಕಾತಿಯಲ್ಲಿ ಇವುಗಳ ಒಂದು ಭರ್ತಿಯನ್ನು ಮಾಡಲಾಗುತ್ತದೆ.
ಸೊ ಫ್ರೆಂಡ್ಸ್, ಇದಾಗಿತ್ತು ಒಂದು NHK BMTC ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಷನ್. ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ಕಂಟೆಂಟ್ ಏನಾದರೂ ನಿಮಗೆ ಇಷ್ಟ ಆದರೆ ತಪ್ಪದೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು. ಶುಭ ದಿನ.